ನಿಂಗೇನೋ ಆಗೋಯ್ತು ಅಂತ ಏನು ಗಾಬರಿ ಆಗಿತ್ತು ಗೊತ್ತಾ? ನನ್ಗೇನೂ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ಇಲ್ಲಿ ನೋಡಿ, ನಿಮ್ಮ ಹೆಂಡತಿ ಹೇಗೆ ಗಟ್ಮುಟ್ಟಾಗಿ ಗುಂಡ್ಕಲ್ ಥರ ಕೂತಿದ್ದಾಳೆ ಅಂತ. ನನ್ಗೇನೂ ಆಗಿಲ್ಲ. ಹಾಯ್ ಸ್ನೇಹರೇ, ಉಸಿರಾಡೋಕ್ಕೇನು ತೊಂದರೆ ಆಗ್ತಿಲ್ಲ ತಾನೇ? ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ಅಲ್ಲ ಡಾಕ್ಟ್ರೆ, ಸ್ನೇಹವ್ರಿಗೇನು ತೊಂದರೆ ಇಲ್ಲ ತಾನೆ? ನಥಿಂಗ್ ಟು ವರಿ. ಅದು ಡಾಕ್ಟರ್, ಸ್ನೇಹಾಗೆ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇದೆಯಾ? ನಾನು ಆರಾಮಾಗಿದ್ದೀನಿ, ಅದೆಲ್ಲ ಏನೂ ಬೇಡ. ಅವ್ರು ಈಸಿಯಾಗಿ ಬ್ರೀತ್ ಮಾಡ್ತಾ ಇದ್ರೆ ಅವ್ರನ್ನ ಈಗಲೇ ಮನೆಗೆ ಕರ್ಕೊಂಡು ಹೋಗ್ಬೋದು. ಆದರೆ ನೀವು ನಿಮ್ಮ ಜೊತೆ ನಿಮ್ಮ ಹಾರ್ಟ್ನ ಚೆನ್ನಾಗಿ ಕೇರ್ ತಗೋಬೇಕು. ಸರಿ ಡಾಕ್ಟರ್, ಆಯಿತು. ಕಂಠಿಯವರೇ, ಈ ಡ್ರಿಪ್ಸ್ ಮುಗಿದ್ಮೇಲೆ ನೀವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಚಂದ್ರ ಅವರೇ, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ಇವ್ರು ಬಿಲ್ನ ರೆಡಿ ಮಾಡಿ. ನಿಮ್ಮನ್ನ ಎಲ್ಲಿ ವಿಚಾರಿಸ್ಕೊಳಲ್ಲ, ಮನೆಗೆ ಬನ್ನಿ, ಅದಾಗೈತೆ. ಅಲ್ಲವ ಸ್ನೇಹ, ನಿಂಗೆ ಎಲ್ಲಾನ ಹೋಗ್ಬೇಕು ಅಂದಿದ್ರೆ ಕಂಟಿ ಜೊತೆಯಾಗಿ ಆಗೋದಲ್ವೇ? ಹೀಗ್ ಮಾಡು, ನಿಂಗೆ ಯೋನಾನ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯೋನ್ ಗತಿ. ಸದ್ಯ ಅದೇ ಸಮಯಕ್ಕೆ ಚಂದ್ರು ಸರಿಯಾಗ ದಾರಿನಾಗ ಬರ್ತಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅವ್ವ, ನೀನು ಏಟ್ ಜಾಗ್ರತೆ ವಹಿಸಿದ್ರು ಕಮ್ಮಿ ಕಡವ. ಈ ಮನೆ ಬೆಳಗ್ಬೇಕಾದವಳು ನೀನು. ಜೋಪಾನವಾಗಿರೋ. ಯಾಕೆ ಹಿಂಗೆಲ್ಲ ಮಾಡ್ತೀರಾ? ನೀವೆಲ್ಲ ಹೋಗ್ಬೇಕಾ? ನಾನು ಕರ್ಕೊಂಡು ಹೋಗ್ತೀನಿ ತಾನೆ. ಏನೋ ಬೇಕಾ ನಾನು ತಗೊಂಡು ಕೊಡ್ತೀನಿ ತಾನೆ. ಸಾರಿ ರೀ. ನಿಮ್ಮ ಸಾರಿಯಿಂದ ನಂಗೆ ಸಮಾಧಾನ ಆಗಿಲ್ಲ. ಈಗಾಗಲೇ ಒಬ್ಬಳನ್ನ ಕಳ್ಕೊಂಡು ಸಾಣೆ ನೊಂದಿದ್ದೀನಿ. ನಿಮ್ಮನ್ನು ಕಳ್ಕೊಂಡಾಗ ನಂಗೆ ಇಷ್ಟ ಅಲ್ಲ ಕಣ್ರಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಮಗ ನಿನ್ ಮ್ಯಾಕೆ ಜೀವನ ಇಟ್ಟವನೇ ಸ್ನೇಹ. ಅವನ್ ಮಾತ್ರ ಅಲ್ಲ, ನಾವೆಲ್ರೂ ನಿನ್ನ ಸ್ಯಾನೆ ಪಿರುತಿ ಮಾಡ್ತೀವಿ ಕಣವ. ನೋಡವ್ವ, ನೀನು ನಿನ್ಗೋಸ್ಕರ ಅಲ್ಲ ಅಂದ್ರೂ ನಮ್ಮ ಎಲ್ಲರಿಗೋಸ್ಕರ ಅಂದ್ರೂ ತುಂಬ ಜೋಪಾನವಾಗಿರ್ಬೇಕವ. ಇನ್ಮ್ಯಾಕೆ ಯಾವತ್ತು ಹಿಂಗೆಲ್ಲ ಹೋಗಿ ನಿನ್ ಜೀವಕ್ಕೆ ಅಪಾಯ ಮಾಡ್ಕೋಬೇಡ ಕಣವ. ಅವ್ರೇನೋ ಇನ್ನೊಂದ್ಕಿತ ಹಿಂಗೆ ಮಾಡಿದ್ರೆ ಇವ್ರಿಗಿಂತ ಮೊದಲು ನಾನೇ ಜೀವ ಬಿಟ್ಬಿಡ್ತೀನಿ. ರೀ, ಬಿಟ್ಟು ಅಲ್ಲ, ಏನೋ ಮಾತಾಡ್ತೀಯಲ್ಲ. ಮತ್ತಿನ್ನೇನವ, ನಮ್ಮವ್ರು ನನ್ನ ಜೊತೆ ಇರ್ಬೇಕಂತಲ್ವೇ ಇವ್ರ ರೂಪದಾಗ ಸಿಕ್ಕಿರೋದು. ಈಗ ಇವರು ಇರಕ್ಕಿಲ್ಲ ಅಂದ್ರೆ ಸಾರಿ ಕೇಳ್ದಲ್ವ ರೀ. ಇನ್ನೊಂದ್ಸಲ ಈಗೆಲ್ಲ ಆಗದೆ ಥರ ನೋಡ್ಕೋತೀನಿ, ಸರಿನಾ? ಹೇಳ್ತಾವಳಲ್ಲ ಬುಡ್ಲ, ಏನೋ ಗೊತ್ತಿಲ್ದಂಗೆ ದುರಂತ ಆಗೋಗೈತೆ ಬಿಡು. ಅದಕ್ಕೆ ಹೇಗಿದ್ದೀರಾ? ಅದಕ್ಕೆ ವಸು, ನಾನು ಆರಾಮಾಗಿದ್ದೀನಿ. ಬೆಡ್ ಮ್ಯಾಗ ಕೂತ್ಕೊಂಡು ಜ್ಯೂಸ್ ಕುಡಿಯೋದು ಆರಾಮಾಗಿರೋ ಲಕ್ಷಣ. ರೀ, ಕ್ಷಮಿಸ್ಬಿಡ್ರಿ. ಕ್ಷಮಿಸಿ ಅಂತ ಕೇಳ್ಕೊತಿದ್ದೀನಲ್ಲ, ಇನ್ನೂ ಯಾಕೆ ಕೋಪ? ಇವಾಗ ಹೇಗಿದೆಯಾ ಸ್ನೇಹ? ಉಸಿರಾಟಕ್ಕೆ ಏನು ತೊಂದರೆ ಇಲ್ಲ ತಾನೆ? ಏನೂ ಇಲ್ಲ ಅಣ್ಣ, ನಾನು ಚೆನ್ನಾಗಿದ್ದೀನಿ. ಚಂದ್ರು ವಿಷಯ ಹೇಳಿದ ತಕ್ಷಣ ನನ್ನ ಕೈಕಾಲೇ ಆಡಲಿಲ್ಲ. ನಿಮ್ಮನ್ನು ನೋಡಬೇಕು ಅಂತ ಓಡ್ ಬಂದ್ಬಿಟ್ಟೆ. ಅದಕ್ಕೆ ಪ್ಲೀಸ್ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಇವ್ರಿಗೆ ಹಿಂಗೆ ನೋಡಿದ್ರೆ ಅರ್ಥ ಆಗಿಲ್ಲ ತಂಗವ. ಕೈ ಕಾಲು ಕಟ್ಟಾಕಿ ಮನೆನ ಕೂಡ ಹಾಕ್ಬೇಕು. ಅಯ್ಯ, ಈ ಹುಡುಗಿ ತೆಪ್ಪಾಯ್ತು ಅಂತ ಆಡ್ಕಿತ ಕೇಳ್ಕೊಂಡ್ಮೇಲೂ ಯೋಳ ನಿನ್ ರಗಳೆ. ನನ್ನ ಸಂಕಟ ನಿಂಗೆ ಅರ್ಥ ಆಗಿಲ್ಲ ಬಂಗಾರ. ರೀ, ಹೌದು, ಯಾರಿಗೂ ಹೇಳ್ದೆ ಕೇಳ್ದೆ ಆ ಜಾಗಕ್ಕೆ ಏನ್ ತಗೋ ಅವೇ ಆಡಿಟ್ರು ಅದು ಇದು ಅಂತ ಕೆಲಸ ಹೇಳಿ ಬರೋದು ಹೊತ್ತಾಗೈತೆ ಕಣವೆ. ನಿನ್ನ ನಂಬ್ಕೊಂಡು ಡೆಲಿವರಿ ಕೊಡ್ತಾ ಇದ್ದಿದ್ರೆ ಅಷ್ಟೇ ನಮ್ಮ ಕತೆ. ಅಲ್ಲ ಕಣ್ಲ, ಬರೋಕ್ಕಾಗಿಲ್ಲ ಅಂದ್ರೆ ಒಂದು ಫೋನ್ ಮಾಡಾದ್ರು ಹೇಳ್ಬೇಕು ತಾನೆ. ಅವೇ ಸಾರಿ ಕಣವೆ, ಫೋನು ಮಧ್ಯಾಹ್ನ ಸ್ವಿಚ್ ಆಫ್ ಆಗೋಗಿದೆ. ನಾನು ಅದನ್ನ ನೋಡ್ಕೊಂಡೇ ಇಲ್ಲ. ಅದು ಸರಿ, ಪಾರ್ಸಲ್ನೆಲ್ಲ ಏನು ಮಾಡಿದ್ರಿ? ಪಾಪ ಇವತ್ತು ನವೀನನ್ನೇ ಎಲ್ಲ ಕೆಲಸನೂ ಮಾಡ್ದ.
ಅವ್ನು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಎಲ್ಲ ಕಸ್ಟಮರ್ ಕೈ ತಪ್ಪೋಗೋದು. ಲೈ ನವೀನ, ಥ್ಯಾಂಕ್ಸ್ ಕಲ, ನಿನ್ನಿಂದ ಸಾನೆ ಸಹಾಯ ಆಗೈತೆ. ಅಯ್ಯೋ ಅಣ್ಣ, ಇದು ನಮ್ಮ ಮೆಸ್ ಅಣ್ಣ. ಆನ್ ಟೈಮ್ ಕೆಲಸ ಮಾಡೋದು ನನ್ನ ಜವಾಬ್ದಾರಿ. ಎಲ್ಲರೂ ಕೊಟ್ಟ ಕೆಲಸನ ಮಾತ್ರ ಮಾಡ್ತಾರೆ, ಆದರೆ ನೀನು ನನ್ನ ತಮ್ಮನ ಥರ ನನ್ನ ಜೊತೆಗೆ ನಿಂತ್ಕೊಂಡು ಕೊಟ್ಟಿರೋ ಕೆಲಸನೂ ಬಿಟ್ಟು ಎಲ್ಲ ಕೆಲಸನೂ ಮಾಡಿದ್ಯಾ. ನನ್ನ ಕಡೆಯಿಂದ ಥ್ಯಾಂಕ್ಸ್. ಪರವಾಗಿಲ್ಲ ಅಕ್ಕ. ಅದು ಸರಿ, ಓದ್ ಕೆಲಸ ಏನಾಯ್ತು? ಅದೇ ಆಡಿಟ್ರು, ಅದೇ ನಾನು ಸರ್ಟಿಫಿಕೇಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಕೊಟ್ರಾ? ಎಲ್ಲ ಫೈಲ್ ಮಾಡಿ ಇಟ್ಟರು ಕಣವೆ. ಸರ್ಟಿಫಿಕೇಟ್ ನಾಳೆ ಸಿಗುತ್ತೆ ಅಂತ ಹೇಳೋರೆ. ಅದೊಂದು ಕೆಲಸ ಆದರೆ ಅರ್ಧ ಕೆಲಸ ಮುಗ್ದಂಗೆ. ಚೋಟು, ಇವತ್ತಿನ ಡೆಲಿವರಿ ಆರ್ಡ್ರ್ ಎಲ್ಲ ಕೊಟ್ಟಾಯ್ತಾ? ಇನ್ನೊಂದು 2 ಕಡೆ ಪಾರ್ಸಲ್ ಕೊಡಬೇಕು ಅಕ್ಕ. ಡೆಲಿವರಿ ಬಾಯ್ ಬಂದರೆ ಕೊಟ್ಟು ಕಳಿಸ್ತೀನಿ. ಸರಿ, ಹಂಗಾರೆ ಆ ಹುಡುಗ ಬಂದ್ಮ್ಯಾಕೆ ನೀನು ಅವನ ಕೈಗೆ ಪಾರ್ಸಲ್ನ ಕೊಟ್ಟು ಕಳಿಸು. ನಾನೀಗ ಹೊಳ್ತೀನಿ. ಹುಷಾರು. ಅವೇ ಸಾನೆ ಲೇಟ್ ಆಗದೆ, ನಾನಿನ್ನ ಡ್ರಾಪ್ ಮಾಡಲೇನವೇ? ಅವೇ ಹೋಗೋ ದಾರಿನಾಗೆ ಏನೇನು ಹೇಳಿ ನಾನು ನಿನ್ನ ತಲೆ ತಿನ್ನಕ್ಕಿಲ್ಲ. ಬಾರವೇ ತಿಂದರೆ ಗೊತ್ತಲ್ಲ, ಮಂಗಳಾರತಿ. ಲೇ, ನನಗೆ ಗೊತ್ತಾಯ್ತು ನೀನು ಹಮ್ಮಿಕೊಂಡು ಕೆಲಸ ನೋಡ್ಲಾ. ಸರಿ ನಡಿ. ನವೀನ್, ನೀನು ಇವಾಗ ಹೊಲ್ಡು, ನಾಳೆ ಬಾ ಆಯ್ತಾ? ಚೋಟು, ಹುಷಾರು. ಚೋಟು, ಪಾರ್ಸಲ್ ರೆಡಿನಾ? ಹಾಂ, ರೆಡಿ ಇದೆ, ತಗೊಳ್ಳಿ.